ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ? ಚೆನ್ನಾಗಿದ್ದೀರಾ? ಇಲ್ಲಿ ನೋಡಿ ಕೂಕು. ಆ್ಯಂಡ್ ಇವತ್ತು ಅಕ್ಷಯ ತೃತೀಯ, ಸೊ ವ್ಲಾಗ್ ಮಾಡ್ತಾ ಇದ್ದೀನಿ. ಹಂಗೆ ಮನೇಲಿ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆನೇ ಎದ್ದಿದ್ವಿ, ಆಮೇಲೆ ವೀರುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ, ಆ್ಯಂಡ್ ದೇವ್ರ ಮನೆ ಕೂಡ ದೇವ್ರ ಸಾಮಾನು ಪೂಜೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೇವ್ರ ಐಟಮ್ ಎಲ್ಲ ತೊಳಿಬೇಕಿತ್ತು, ಅದನ್ನೆಲ್ಲ ತೊಳ್ಕೊಂಡು. ಆ್ಯಂಡ್ ಹೂವನೇ ಸಿಕ್ಕಿಲ್ಲ ಆಯಿತಾ, ಬಿಡಿ ಹೂವು ಸಿಕ್ತು. ಸೊ ಅದರಲ್ಲೇ ಸುಮ್ಮನೆ ಒಂದೊಂದು ಇಟ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಹೋಗಿ ವೀರುದು ಗೋಲ್ಡ್ ಕೊಟ್ಟಿದ್ವಲ್ಲ, ಸೊ ಅದನ್ನು ಈಸ್ಕೊಂಡು ಬಂದ್ಬಿಡ. ಈಸ್ಕೊಂಡು ಬಂದಾದಮೇಲೆ ಒಟ್ಟಿಗೆ ಅದನ್ನು ಇಟ್ಟು ಮನೇಲಿ ಪೂಜೆ ಮಾಡೋಣ ಅಂತ. ಆ್ಯಂಡ್ 1 ಗಂಟೆ ಅಷ್ಟರಲ್ಲಿ ಮಾಡಬೇಕಂತ. ಇನ್ನೂ ಟೈಮ್ ಬಂದ್ಬಿಟ್ಟು 10:15 ಅಷ್ಟಾಗಿದೆ. ಏನು ಓದ್ತಾ ಇದೆಯಾ ಮಗನೇ? ಏನೋ ಬುಕ್ಕಲ್ಲಿ ನೋಡ್ತಾ ಇದೆ. ಹಾಯ್ ಹೇಳಿಲ್ಲ ನೀನು? ಹಾಯ್ ಹೇಳೆ. ಇಲ್ಲಿ ನೋಡು, ಹಾಯ್ ಹೇಳು. ಹಾಯ್ ಹೇಳು. ಸೇ ಹಾಯ್. ಬೇಗ ಹೇಳು. ಹೇಳಲ್ವಾ? ಹೋಗ್ಲಿ ಒಂದು ಮುತ್ತು ಕರೆಕ್ಟಾಗಿ. ಆ್ಯಂಡ್ ಇವಳು ಕೂತವಳೆ ಸುಮ್ಮನೆ. ತಿಂದಿಲ್ಲ, ಯಾಕೋ ಗೊತ್ತಿಲ್ಲ. ನೆನ್ನೆ ಹಾಕಿರೋ ಮೊಟ್ಟೆ ಹಾಕಿದ್ವಿ, ಸೊ ತಿಂದಿಲ್ಲ. ಏನೋ ಈ ಟೈಮಲ್ಲಿ ಸಮ್ಮರ್ ಅಲ್ವಾ, ಅವ್ರಿಗೂ ಹೇಳೋಕ್ಕಾಗಲ್ಲ ಏನಾಯಿತು ಅಂತ. ಸುನಿ ರೆಡಿ ಆಗ್ತಾ ಇದ್ದಾರೆ, ಸೊ ವ್ಲಾಗ್ ಮಾಡ್ತೀನಿ ಸಿಂಪಲ್ಲಾಗೆ ಒಂದು. ಸೊ ನೋಡೋಣ ಬನ್ನಿ. ಆ್ಯಂಡ್ ಏನಾಗಿತ್ತು ಗೊತ್ತಾ, ಒಂದು ಬಳೆ ಫುಲ್ಲು ಒಂಥರ ಈ ಮಕ್ಕಳು ಗೊತ್ತಲ್ವ, ತುಂಬ ರಫ್, ಅಲ್ಲಿ ಇಲ್ಲಿ ಒಡೆಯೋದು ಅದು ಇದು ಮಾಡಿ ಒಂಥರ ಅದು ಲಜ್ಜೋಗ್ಬಿಟ್ಟಿತ್ತು. ಅಂದರೆ ಶೇಪೇ ಚೆನ್ನಾಗಿರಲಿಲ್ಲ. 2 ಬಳೆದು ಒಂಥರ ಎಲ್ಲ ದಗ್ಗೋಗಿತ್ತು. ಈ ಕಡೆದು ಒಂದು 6.5 ಅನ್ಕೋಬೋದು. ಆಲ್ಮೋಸ್ಟ್ ಒಂದು 12 ರೇಂಜಲ್ಲಿ ಇತ್ತು. ಅಂದರೆ 12 ಚಿಲ್ಲರೆ, ಅಂದರೆ ಒಂದು 200-300 ಆ ಥರ ಇತ್ತು. ಒಂದು 6 ಗ್ರಾಮ್ ಅಂತ ಲೆಕ್ಕ ಇಟ್ಕೊಳ್ಳಿ. ಆ್ಯಂಡ್ ಯೂಸ್ ಮಾಡಿದ್ದಾನಲ್ವ ಒಂದು ಸ್ವಲ್ಪ ದಿನ. ಶೋ ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ, ಸೌಂಡ್ ಮಾಡಬೇಡ. ಓಕೆ, ಆಯಿತಾ? ಸೊ ಅಕ್ಷಯ ತೃತೀಯಗೆ ಇನ್ನೇನು ತೊಗೊಳೋದು ಅಂತ ನೋಡ್ತಾ ಇದ್ವಿ. ಸರಿ, 2 ಹಾಕ್ಬಿಟ್ಟು ಒಂದು ಕೈಗೆ ಒಂಥರ ಗಟ್ಟಿಯಾಗಿರಲಿ, ಅಂದರೆ ಲಜ್ಜಬಾರ್ದು. ಅದು ಎಷ್ಟೇ ರಫ್ ಯೂಸ್ ಮಾಡಿದ್ರು ಆ ಥರ ಒಂಚೂರು ಗಟ್ಟಿಯಾಗಿರೋ ಥರದ್ದು ಒಂದು 12 ಗ್ರಾಮಲ್ಲಿ ಒಂದೇ ಬಳೆ. 2 ಬಳೆ ಬೇಡ, ಒಂದೇ ಬಳೆ ಮಾಡೋಣ ಅಂದ್ಬಿಟ್ಟು ಒಂದೇ ಬಳೆನ ಮಾಡಿ ಹಾಕಿದ್ವಿ. ಏನು ಒಂದು ವಾರನೂ ಆಗಿಲ್ಲ ನಾನು ಕೊಟ್ಬಿಟ್ಟು. ಕಿತ್ತಾಬದಿ ಗೊತ್ತಾ, ಮಾತಾಡೋಕ್ಕೆ ಬಿಡಲ್ಲ, ಸುಮ್ಮನೆ ಸೌಂಡ್ ಮಾಡೋದು. ಆಮೇಲೆ ಯಾರ ಹತ್ರ ಫೋನಲ್ಲಿ ಮಾತಾಡ್ತಾಯಿದ್ರು ಕಿರ್ಚೋದು. ಈ ಮಕ್ಳು ಗೊತ್ತಲ್ಲ, ಹಂಗೆ ಮಾಡ್ತಾನೆ. ನನಗೆ ಏನೋ ಮಾತಾಡೋಕೆ ಬಂದೆ, ಅದನ್ನ ಮರ್ತೇ ಹೋಯ್ತು ಗೊತ್ತಾ. ಸರಿ ಆಯಿತು, ಬನ್ನಿ ಇನ್ನೊಂದ್ಸತಿ ನೆನಪಾದರೆ ವಾಯ್ಸ್ ಓವರಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಆ್ಯಂಡ್ ಪೂಜೆ ಮಾಡೋಣ. ಬುಕ್ಕೆಲ್ಲ ಹಂಗೆ ಮಾಡಬಾರ್ದು. ಬೈಲು ನಿಮಿಷ, ಅವನು ಎತ್ಕೊ. ಇಲ್ಲವ ಅವನು ಆಮೇಲೆ ಬರ್ರಿ. ಆಯ್ತಾ ರೆಡಿ? ಅವ್ರ ನೆನೆ ಕೈ ಬೇರೆ ಕಟ್ ಮಾಡ್ಕೊಟ್ಟಿದ್ದಾರೆ. ಬೆಳಿಗ್ಗೆನೂ ರಕ್ತ ಬರ್ತೈತೆ. ನೆನ್ನೆ ಕಟ್ ಮಾಡ್ಕೊಂಡಿರೋದು ಅಷ್ಟು ಜೋರಾಗಿ ಡೀಪಾಗಿ. ಇಲ್ಲಿ ಒಂದು ಸ್ಮೈಲ್ ಮಾಡು. ಈ ಕಡೆ ಬಾ. ಸ್ಮೈಲ್ ಮಾಡು. ಲವ್ವು ಸರಿ, ಬನ್ನಿ ಹೋಗೋಣ. ಹೋಣ ಬೂಂಬು ಮಾಡೋಣ. ಯಾರ ಜೊತೆ ಹೋಗೋಣ? ಪೂಪು ಕೂಕು ಬೈಕ್ ಕೂಕುಗೇನೋ ಗೋಲ್ಡ್ ಕೊಡ್ಸಲ್ವ ಹೋಗಿ? ಎಲ್ಲ ನೋಡು ಕಸ ಬಾ. ಓಕೆ ಬನ್ನಿ ಹೋಗೋಣ. ಓಕೆ ಗಾಯ್ಸ್, ಇವಾಗ ಏನಂದರೆ ಮುಂಚೆನೇ ಹೋಗಿ ನಾನು ಅಕ್ಷಯ ತೃತೀಯಗೆ ಒಂದಷ್ಟು ಒಡವೆ ಮಾಡೋಕ್ಕೆ ಹೋಗಿದ್ದೆ. ರಂಜು ಕೂಡ ಒಂದಷ್ಟು ತೊಗೊಬೇಕಂದಿಲ್ಲ. ಸೊ ಅವತ್ತು ಹೋದಾಗ ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ತೊಗೊಂಡಿದ್ವಿ. ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ನಾವು ಮಾತಾ ಜ್ಯುವೆಲ್ರಿ ಹೋಗಿದ್ವಿ. ರೀಸೆಂಟಾಗಿ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅನಿಸುತ್ತೆ. ಸೊ ಇಲ್ಲೇ ಹೋಗಿ ಬಂದ್ವಿ. ಅವತ್ತು ಹೋಗಿದ್ದ ದಿನ ನಾನು ಅವಳು ಇಯರ್ ಪಿಯರ್ಸಿಂಗ್ ಕೂಡ ಮಾಡಿಸ್ಕೊಂಡ್ವಿ. ಇಬ್ಬರು ಒಂದೇ ಥರ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೀನಿ, ಅಂದರೆ ರೀಲ್ಸ್ ಕೂಡ ಒಂದು ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ನಿಮಗೆ ಬೇಗನೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಏನಂದರೆ ರಂಜು ಕೂಡ ಜ್ಯುವೆಲ್ರಿ ಮಾಡಿಸ್ಕೋಬೇಕಿತ್ತು. ಅವ್ರದ್ದು ಒಂದು ಸ್ವಲ್ಪ ಗೋಲ್ಡ್ ಇತ್ತು, ಅದನ್ನು ಹಾಕಿ. ಆ್ಯಂಡ್ ನಿತಿನ್ಗೆ ರಂಜುಗೆ ಇಬ್ರಿಗೂ ಗೋಲ್ಡ್ ಮಾಡಾಕಲ್ಲು. ಆ್ಯಂಡ್ ನಾನು ವೀರುಗೆ ಮಾಡಾಕ್ತೆ. ಯಾಕಂದರೆ ಅವತ್ತು ಹಬ್ಬದ ದಿನವೇ ಹೋಗಿ ನೀವು ಹುಡುಕಿ ತೊಗೊಂಬರ್ತೀನಿ ಅಂದರೆ ಜನ ಇರ್ತಾರೆ. ಆ್ಯಂಡ್ ಒಂಥರ ಅರ್ಜೆಂಟಲ್ಲಿ ಏನಕ್ಕೆ ಮುಂಚೆನೇ ಹೋಗಿ ನಮ್ಗೆ ಯಾವ ಥರ ಬೇಕು ಕಸ್ಟಮೈಸ್ಡ್ ಮಾಡಿ ಆಮೇಲೆ ನಮಗೆ ಹೋಗಿ ಅವತ್ತಿನ ದಿನ ಸುಮ್ಮನೆ ಆರಾಮಾಗಿ ಹೋಗಿ ಇಸ್ಕೊಂಡು ಬರ್ಬೋದು. ಸೊ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಮುಂಚೆನೇ ಬಂದಿದ್ವಿ. ಆ್ಯಂಡ್ ಇವಾಗಂತೂ ಗೋಲ್ಡ್ ರೇಟ್ ಕೇಳೋಂಗೆ ಇಲ್ಲ. 9,000 ಚಿಲ್ಲರೆ ಇದೆ. ಆ್ಯಂಡ್
ಎಲ್ಲ ಮೇಕಿಂಗ್ ಚಾರ್ಜು GST ಎಲ್ಲ ಸೇರಿಸ್ಬಿಟ್ರಂತೂ 10,000 10,000ವರೆಗೂ ಹೋಗ್ಬಿಡುತ್ತೆ. ಸೊ ನಾನು ಹಾಗೆ ನೋಡ್ತಾ ಇದ್ದೆ. ನಂಗೆ ಇನ್ನೊಂದು ಇಯರಿಂಗ್ಸ್ ಕೂಡ ಬೇಕಿತ್ತು. ಇವಾಗ ಸದ್ಯಕ್ಕೆ ಬೇಡ, ಒಂಚೂರು ಗೋಲ್ಡ್ ರೇಟ್ ಕಮ್ಮಿ ಆಗಲಿ, ನೋಡೋಣ ಆವಾಗ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ, ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತಾ ಹೇಳಿ. ಆ್ಯಂಡ್ ಇದು ರೀಲ್ಸ್, ನಾನು ಅಂದರೆ ರೀಲ್ಸಲ್ಲಿ ಒಂದು ಸಾಂಗ್ ಕೂಡ ಹಾಕಿದ್ದೆ, ಬಟ್ ಅದನ್ನ ಇಲ್ಲಿ ಹಾಕೋಕ್ಕಾಗಲ್ಲ, ಕಾಪಿ ರೈಟ್ಸ್ ಆಗುತ್ತೆ. ಸೊ ಇಬ್ಬರೂ ಇಯರ್ ಪಿಯರ್ಸಿಂಗ್ ಮಾಡಿಸ್ಕೊಂಡ್ವಿ. ನಾನು ಮುಂಚೆನೇ ಮಾಡಿಸಿದ್ದೆ, ನಿಮಗೆ ಗೊತ್ತಿದ್ರೆ. ಅದು ತುಂಬ ಪಸ್ಸಾಗಿ ಗಾಯ ಆಗಿ ತೆಗ್ದುಬಿಟ್ಟಿದ್ದೆ, ಅದು ಸರಿಯಾಗಿ ಆಗಿರಲಿಲ್ಲ. ಆ್ಯಂಡ್ ಒಂದು ಹಿಂದೆ ಒಂದು ಮುಂದೆ ಕೂಡ ಆಗಿಬಿಟ್ಟಿತ್ತು. ಸೊ ಈ ಸತಿ ನನಗೆ ಸಖತ್ ಇಷ್ಟ ಹಾಕಿಸ್ಕೊಬೇಕು ಅಂತ, ಬಟ್ ಹೆಂಗೋ ಅವತ್ತು ಮನ್ಸು ಮಾಡಿ ಅವಳು ಹಾಕ್ಕೊತೀನಿ ಎಲ್ಲೋ ಸರಿ. ನಾವು ಇಬ್ಬರೂ ಒಂದೇ ಥರದ ಇಯರ್ ಸ್ಟಡ್ನ ತೊಗೊಂಡ್ವಿ. ಇದು ಗೋಲ್ಡ್ದೇ, ಹಾರ್ಟ್ ಶೇಪ್ ಇದೆ, ವಿತ್ ಒಂದು ಕಲ್ ಥರ ಬರುತ್ತೆ. ಆ್ಯಂಡ್ ತುಂಬ ಪ್ರಿಟಿಯಾಗಿ ಕಾಣಿಸ್ತಾಯಿತ್ತು ಚಿಕ್ಕದಾಗೆ. ಸೊ ಸಖತ್ ಇಷ್ಟ ಆಯ್ತು. ಆ್ಯಂಡ್ ಈ ಸತಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿಲ್ಲ, ಯಾಕಂದರೆ ಒಂದು ಒಳ್ಳೆಯದು ಈ ಮಕ್ಕಳಿಗೆ ಆಗ್ತಾರೆ ಗೊತ್ತಾ, ಇನ್ಫೆಕ್ಷನ್ ಆಗದೇ ಇರೋ ಥರದ್ದು. ಆ ಥರದ್ರಲ್ಲಿ ನಾವು ಇಯರ್ ಪಿಯರ್ಸಿಂಗ್ ಮಾಡಿಸ್ಕೊಂಡ್ವಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಯಾವುದೇ ರೀತಿ ಏನೂ ಆಗೋಲ್ಲ. ಆ್ಯಂಡ್ ಅದಕ್ಕೆ ಅವರು ಇಯರ್ ಡ್ರಾಪ್ಸ್ ಕೂಡ ಕೊಟ್ಟಿದ್ದರು, ಏನೂ ಇನ್ಫೆಕ್ಷನ್ ಆಗಬಾರ್ದು ಅಂತ. ಸೊ ಏನೂ ಆಗಿಲ್ಲ ಈ ಸತಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೇಗಿದೆ ಸ್ಟಡ್ ಅಂತ ಹೇಳಿ, ಇಬ್ಬರು ಒಂಥರ ಟ್ವಿನ್ನಿಂಗ್ ಥರ. ಸೊ ಸಖತ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ ಅಂತ ಹೇಳಿ. ನೋಡಿ ಗೈಸ್, ವಿಡಿಯೋ ಮಾಡ್ತಾಯಿದ್ದೀನಿ. ವೀರು ತಿನ್ನೋದು ಏನು ತಿಂತಾ ಇದೆಯಪ್ಪ? ಕ್ಯಾರೆಟ್. ವಾವ್, ಸೂಪರ್. ಕ್ಲಾಪ್ ಕ್ಲಾಪ್ ಕ್ಲಾಪ್. ತೋರಿಸು ಬಾಯಿ, ತಿನ್ಬಿಟ್ಟು ತೋರಿಸ್ಬೇಕು. ನಾನು ಫ್ರೈಡ್ ರೈಸ್ ಬಾತ್ ಮಾಡಿದ್ದೀನಿ. ನಮ್ಮ ಕುಳ್ಳಿ ತಿನ್ನಬೇಡ ಅಂತ ಮೊಟ್ಟೆ ಹಾಕಿದ್ರು, ನಾವು ಡವ್ ಮಾಡ್ತಾವಳೆ. ಇಲ್ಲಿ ನಮ್ಮ ಗಂಡ ಬಂದಿದ್ದಾರೆ ತಿನ್ನಕ್ಕೆ. ತೋಳಿ, ಇಲ್ಲಿದೆಯಲ್ಲ ಕ್ಯಾರೆಟು, ಇವರು ಬರೀ ಕ್ಯಾರೆಟ್ ಹಾಯ್ಕೊಂಡು ತಿಂತಾ ಇದ್ದಾರೆ. ತಿನ್ನ. ಪನ್ನೀರ್ ಬೇಡವಾ? ಪನ್ನೀರ್ ಹಾಕಿ ಪನ್ನೀರ್ ಫ್ರೈಡ್ ರೈಸ್ ಬಾತ್ ಮಾಡಿದ್ದೀನಿ. ಅದ್ಯಾ ಕ್ಯಾರೆಟ್ ಇನ್ನಂಗಿರುತ್ತೆ? ಹಾಂ, ತುಂಬ ಸಪ್ಪೆನಾ? ನಾನು ತಿಂತಾ ಇದ್ದೀನಿ. ಈ ಬಿಸಿಗೆ ಸಂಗೆ ಇರಲಿ, ಸುಮ್ಮನೆ ಇರ್ಬೇಕು, ಜಾಸ್ತಿ ನೀರು ಕುಡಿಬೇಕು. ಉಪ್ಪು ಕಮ್ಮಿ ತಿನ್ನಬೇಕು. ಅಷ್ಟೇ ಇರೋದು ಕ್ಯಾರೆಟು. ನಾನು ಒಂದೇ ಕ್ಯಾರೆಟ್ ಹಾಕಿದ್ದೀನಿ, ಹಿಂಗೆ ತಿಂತಿ ಅಂತ ಗೊತ್ತಿರಿ ಇನ್ನೊಂದು ಕ್ಯಾರೆಟ್ ಹಾಕ್ತೀವಿ. ಕ್ಯಾರೆಟ್ ಹಾಕಿದ್ರೆ ಸ್ವೀಟ್ ಆಗಿಬಿಡುತ್ತೆ ಅಂತ ಹಾಕಿಲ್ಲ. ಚೆನ್ನಾಗಿದೆಯಾ ಒಬ್ಬಿ? ಹಾಂ, ಅವರು ಸ್ವಲ್ಪ ಫ್ರೈಡ್ ರೈಸ್ ಮತ್ತು ಸ್ವಲ್ಪ ಕರ್ಡ್ ರೈಸ್. ಓಕೆ. ಮತ್ತೇನು ಗೊತ್ತಾ, ಈಗ ಅಮೆಝಾನಲ್ಲಿ ಗ್ರೇಟ್ ಸಮ್ಮರ್ ಸೇಲ್ ಅಂತ ನಡೀತಾ ಇದೆ. 1 ಮೇಯಿಂದ 6 ಮೇವರೆಗೂ ಇರುತ್ತೆ. ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ರೆ ನಿಮಗೆ 12 hours ಮುಂಚೆನೇ ನಿಮಗೆ ಎಕ್ಸ್ಕ್ಲೂಸಿವ್ ಆಕ್ಸೆಸ್ ಕೂಡ ಸಿಕ್ಕಿರುತ್ತೆ. ಇವತ್ತು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ 6ನೇ ತಾರೀಕುವರೆಗೂ ಮಾತ್ರ ಇರುತ್ತೆ ಈ ಗ್ರೇಟ್ ಸಮ್ಮರ್ ಸೇಲ್. ಇದರಲ್ಲಿ ಏನಂದರೆ ಮಿನಿಮಮ್ 50 to 80% ಆಫ್ ಇರುತ್ತೆ. ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ, ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ ಇದ್ರದ್ದು ನಾನು ತೋರಿಸ್ತಾ ಇರೋ ಪ್ರಾಡಕ್ಟ್ದೆಲ್ಲ ಲಿಂಕ್ ನಾನು ಕೊಟ್ಟಿರ್ತೀನಿ. ಎಲ್ಲ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಆ್ಯಂಡ್ ಎಲ್ಲ ಬೆಸ್ಟ್ ಪ್ರಾಡಕ್ಟ್ ಆಯಿತಾ. ನಿಮಗೆ ತುಂಬ ಆ್ಯಕ್ನಿ ಇದೆ ಅಂದರೆ ಸಿರಮ್ಗಳು ಮತ್ತು ಮಾಯ್ಶ್ಚರೈಸರ್ ಮತ್ತು ಈಗ ಸನ್ಸ್ಕ್ರೀನ್ ಆ್ಯಂಡ್ ಫೇಸ್ ಪ್ಯಾಕ್ ಮತ್ತು ಒಂದು ಬಾಡಿ ಮಿಸ್ಟ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ನನಗೆ ಸಖತ್ತಾಗಿ ವರ್ಕ್ ಆಗಿರೋದು. ಸೊ ಖಂಡಿತ ಚೆಕ್ ಮಾಡಿ, ಅಮೆಝಾನಲ್ಲಿ ಬೈ ಮಾಡಿ. ಆ್ಯಂಡ್ ಅಮೆಝಾನಲ್ಲಿ ನಿಮಗೆ ತೊಗೊಳ್ಳೋದ್ರಿಂದ ನಿಮಗೆ ಬೇಗನೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ, ಬೇಗ ಸಿಗುತ್ತೆ. ಆ್ಯಂಡ್ ಜೆನ್ಯೂನ್ ಪ್ರಾಡಕ್ಟ್ ಇರುತ್ತೆ. ಸೊ ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಇದು ಅಕ್ಷಯ ತೃತೀಯ ದಿನದ ಬ್ಲಾಗ್ಗೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಒಂದು ಚಿಕ್ಕ ಪುಟ್ಟದಿತ್ತಲ್ಲ, ಸೊ ಅದಕ್ಕೇನು ಇನ್ನೊಂದು ವ್ಲಾಗಲ್ಲಿ ಆ್ಯಡ್ ಮಾಡೋದು ಅಂತ ಇದೇ ವ್ಲಾಗಲ್ಲಿ ಆ್ಯಡ್ ಮಾಡಿದೆ. ಸೊ ವೀರನ್ನು ಕರ್ಕೊಂಡು ನಾವು ತೊಗೊಂಬರೋಣ ಅಂತ ಹೋಗಿದ್ವಿ. ಅವರು ಹಿಂದಿನ ದಿನವೇ ಕರೆದಿದ್ರು, ಎಲ್ಲ ಕರೆಕ್ಟಾಗಿದೆ ನೋಡ್ಕೊಬನ್ನಿ ಅಂತ. ನಾನು ಪರ್ಟಿಕ್ಯುಲರಾಗಿ ಇದೇ ಥರ ಡಿಸೈನ್ ಬರಬೇಕು ಆ್ಯಂಡ್ ಗಟ್ಟಿ ಇರಬೇಕು ಆ್ಯಂಡ್ ಅವ್ನ ನೇಮ್ ಅದ್ರಲ್ಲಿ ಮೆನ್ಷನ್ ಆಗಿರಬೇಕು ಅಂತೆಲ್ಲ ಹೇಳಿದ್ದೆ. ಸೊ ಅದನ್ನೆಲ್ಲ ಮಾಡಿಕ್ಕಿದ್ರು, ನೋಡ್ಕೊಂಡು ಬಂದಿದ್ವಿ. ಇವತ್ತು ಆ ಹಬ್ಬದ ದಿನ ಹೋದ್ವಿ, ಈಸ್ಕೊಂಡು ವಾಪಸ್ ಬಂದು ಮನೇಲಿ ಪೂಜೆ ಮಾಡೋಣ. ಆ್ಯಂಡ್ ಏನೋ ಅಂತ ಇದ್ರು ಅಂದರೆ ಮಧ್ಯಾಹ್ನ 1 ಗಂಟೆ ಒಳಗಡೆ ತಂದು ಪೂಜೆ ಮಾಡಿಬಿಡ್ಬೇಕು, ಆ ಟೈಮ್ ಒಳಗಡೆ ಅಂತ ಹೇಳಿದ್ರು. ನಾವು ಅರೌಂಡ್ 11-11:30 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟಿದ್ವಿ. ಸೊ ನಾವು ಹೋದಾಗ ತುಂಬ ಏನು ಜನ ಇರಲಿಲ್ಲ, ಪರವಾಗಿರಲಿಲ್ಲ. ಅಂದರೆ
ದೊಡ್ಡ ನಾನು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ದೆ, ಫುಲ್ ರಶ್ ಇರೋ ಥರ ಎಲ್ಲ. ಬಟ್ ನಾವು ಮುಂಚೆನೇ ಹೋಗಿ ಎಲ್ಲ ಸೆಲೆಕ್ಟ್ ಮಾಡಿ ಪೇ ಮಾಡಿರೋದ್ರಿಂದ ಜನನೂ ಇರಲಿಲ್ಲ. ನಾವು ಹೋಗಿದ್ವಿ, ಆರಾಮಾಗಿ ಇಸ್ಕೊಂಡ್ವಿ. ನೋಡಿದೆ ಯಾವ ಜ್ಯುವೆಲ್ರಿ ನಮ್ಮದೇನೋ ಸರಿಗಿತ್ತ ಅಂತ. ರಂಜು ಜ್ಯುವೆಲ್ರಿ ಕೂಡ ನಾನೇ ಇಸ್ಕೊಂಡೆ. ಅವಳು ಆಮೇಲೆ ಅವ್ರ ತಮ್ಮನ್ನ ಮನೆಗೆ ಕರೆಸಿ ಈಸ್ಕೊಂಡು ಹೋದ್ಲು. ಸೊ ನಾನೇ ಹೋಗಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಂದಿದ್ದು. ಚೆನ್ನಾಗಿ ಮಾಡಿಕೊಡ್ತಾರೆ, ಅಂದರೆ ನೀವು ಮಾಡಿಸ್ಕೊಬೋದು. ಕಮ್ಮಿ ರೇಟ್ ಆದಾಗ ಹೋಗಿ ಮಾಡಿಸ್ಕೊಳ್ಳಿ. ಈ ಥರ ಏನಂದರೆ ಸೇವಿಂಗ್ಸ್ ಥರನೂ ಆಗುತ್ತೆ. ಇವಾಗ ನೀವು ನೋಡ್ಬೋದು ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆಗ್ತಾಯಿದೆ ಅಂತ. ಸೊ ಅವಳು ಒಂದು ಚಿಕ್ಕದು ಒಂದು ಇಯರಿಂಗ್, ಒಂದು ರಿಂಗ್ ಮತ್ತು ನಿತಿನ್ಗೊಂದು ಬ್ರೇಸ್ಲೆಟನ್ನು ತೊಗೊಂಡ್ರು. ನಾನು ವೀರುಗೆ ಕಡ ಥರ ತೊಗೊಂಡ್ವಿ. ಇದು ಡೈಲಿ ವೇರ್ಗೆ ಅಂತ ತೊಗೊಂಡಿರೋ ಇಯರಿಂಗ್ಸ್ ಮತ್ತು ಉಂಗುರ ಎರಡೂ ಅಂಡರ್ 2 ಗ್ರಾಮ್ಸಲ್ಲಿ ಬರುತ್ತೆ. ಆ್ಯಂಡ್ ಈ ಬ್ರೇಸ್ಲೆಟ್ಸು ಅಷ್ಟೇ 8 ಗ್ರಾಮ್ ಅರೌಂಡ್ ಇತ್ತು. ಸೊ ಲೈಟ್ ವೇಟ್ ಜ್ಯುವೆಲ್ರಿ ಆ್ಯಂಡ್ ಫ್ಯಾನ್ಸಿ ಜ್ಯುವೆಲ್ರೀಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ವೀರುಗೆ ಕಡ ಒಂದು ಮುಂಚೆನೇ 12 ಗ್ರಾಮ್ ಇತ್ತು. ಸೊ ಅಷ್ಟಕ್ಕೆ ಮಾಡಿ ಅಂತ ಹೇಳಿದೆ. ಅದಕ್ಕಿಂತ ಒಂದು 230 ಗ್ರಾಮ್ಸ್ ಅಷ್ಟು ಜಾಸ್ತಿ ಆಗಿತ್ತು. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನನಗೇನಂದರೆ ಸಿಂಪಲ್ಲಾಗಿರಬೇಕು ಆ್ಯಂಡ್ ತುಂಬ ಗಟ್ಟಿ ಇರಬೇಕು. ಅದು ದದ್ದಾಗೋದು ಇಲ್ಲ ಶೇಪ್ ಹಾಳಾಗೋದು, ಅದರಿಂದ ಜಿಬ್ರು ಬರೋದು ಆ ಥರದ್ದೆಲ್ಲ ಆಗಬಾರ್ದು. ತುಂಬ ಸಾಲಿಡ್, ತುಂಬ ಚೆನ್ನಾಗಿರಬೇಕು ಅವನಿಗೆ ಅಂತ. ಈ ಥರ ತೊಗೊಂಡ್ರೆ ಏನಾಯ್ತು ಗೊತ್ತಾ, ನಿಮ್ಗೆ ಇವಾಗ ಮಕ್ಕಳು ಬೆಳೀತಾರೆ, ಹಾಕೋಕ್ಕಾಗಲ್ಲ ಅನ್ನೋದಂಗಿಲ್ಲ. ನೀವು ಅವ್ರ ಹತ್ರನೇ ಕೊಟ್ಟರೆ ಅದನ್ನು ಅವರೊಂದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಕೊಡ್ತಾರೆ. ತುಂಬ ಗಟ್ಟಿ ತೊಗೊಂಡಿರೋದ್ರಿಂದ ನೀವು ಹಿಂಗೆ ಇದನ್ನು ಆರಾಮಾಗಿ 6 ವರ್ಷ 7 ವರ್ಷ 8 ವರ್ಷ 10 ವರ್ಷದವರೆಗೂ ಹಾಕ್ಬೋದು. ತುಂಬ ಗಟ್ಟಿ ಮಾಡಿಸ್ಕೊಂಡ್ರೆ 20 ಗ್ರಾಮ್ 25 ಗ್ರಾಮ್ ಎಲ್ಲ ಮಾಡಿಸ್ಕೊಂಡ್ರೆ ನೀವು ಅವ್ರು ದೊಡ್ಡವರಾಗೋರ್ಗು ಹಾಕ್ಬೋದು ಸೇಮ್ ಬಳೆನ. ಯಾಕಂದರೆ ಅದನ್ನು ಅವರು ಎಕ್ಸ್ಪ್ಯಾಂಡ್ ಮಾಡಿ ಕೊಡ್ತಾರೆ ಸಾಲಿಡ್ ಆಗಿರೋದ್ರಿಂದ. ನೀವು ತುಂಬ ಲೈಟ್ ವೇರ್ ತೊಗೊಂಡ್ರೆ ಅದನ್ನು ಆಗೋ ಥರ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಎಕ್ಸ್ಪ್ಯಾಂಡ್ ಮಾಡಿದ್ರು ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಒತ್ತಿದ್ರೆಲ್ಲ ಅದು ದದ್ದಾಗೋಗುತ್ತೆ ಆ್ಯಂಡ್ ಶೇಪ್ ಹಾಳಾಗೋಗುತ್ತೆ. ಸೊ ಇದು ಒಂದು ಟಿಪ್ ನಿಮಗೆ ಫಾಲೋ ಮಾಡ್ತೀನಿ ತೊಗೊಳ್ಳುವಾಗ ಅಂತ ಇದ್ದರೆ ಇದನ್ನು ನೋಡಿ ತೊಗೊಳ್ಳಿ. ಇದರಲ್ಲಿ ಎರಡಿದೆ, ಒಂದು ರಂಜುದು ಒಂದೊಂದು ಸೇಮ್ ವೆಯ್ಟು. ಬಟ್ ನಾನು ಸ್ವಲ್ಪ ಸಾಲಿಡ್ ತೊಗೊಂಡೆ ಆ್ಯಂಡ್ ಅವರು ಸ್ವಲ್ಪ ಫ್ಯಾನ್ಸಿ ಜ್ಯುವೆಲ್ರಿ ತೊಗೊಂಡ್ರು. ಆ್ಯಂಡ್ ನಾನು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿದ್ದೆ. ಸುನಿಗೆ ಜಿಮ್ಮಿಂದ ಹೂವು ತೊಗೋಬಾ ಅಂತ ಹೇಳಿದ್ದೆ. ಬಟ್ ಅವ್ರು ಬರುವಾಗ ಬಿಡಿ ಹೂವು ಸಿಕ್ತಂತೆ, ಅದು ಏನು ಅಷ್ಟು ಫ್ರೆಶ್ ಆಗಿರಲಿಲ್ಲ. ಸರಿ ಆಯಿತು, ಒಂದೊಂದು ಹೂವನ್ನೇ ಇಟ್ಟು ಸಿಂಪಲ್ಲಾಗೆ ರೆಡಿ ಮಾಡಿ ಇಟ್ಟಿದ್ದೆ. ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಎಲ್ಲ. ಸೊ ಸಿಂಪಲ್ ಪೂಜೆ ಆಯಿತು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಆ್ಯಂಡ್ ಗೋಲ್ಡ್ ಸಿಲ್ವರೇ ತರಬೇಕಂತೆಲ್ಲ. ಆ್ಯಂಡ್ ನಾವು ಏನು ತುಂಬ ಇದನ್ನು ಫಾಲೋ ಕೂಡ ಮಾಡ್ತೀನಿ ಅಂತಲೂ ಇಲ್ಲ. ಡಿಪೆಂಡ್, ನಾನು ಒಂದೊಂದು ವರ್ಷ ಏನೂ ತಂದೇ ಇರೋದು ಅಂಥ ದಿನವೂ ಇದೆ. ಆ್ಯಂಡ್ ಈ ಥರ ನೆನಪಾದಾಗ ಬೇಕಂದಾಗ ತಂದಿರೋದು ಇದೆ. ಒಂದೊಂದು ಸತಿ ಏನು ಗೊತ್ತಾ, ಮನೆಗೆ ಗ್ರೇಷನ್ ತಂದ್ರೂ ಸಾಕಾಗುತ್ತೆ. ಸೊ ತರಲೇಬೇಕು ಅಂತೆಲ್ಲ ನಿಮ್ಮ ಇಷ್ಟ, ನಿಮಗೆ ಏನು ಅಂತ. ಸೊ ನಾನು ಒಂದು ಸತಿ ಬೆಳ್ಳಿ ತಂದಿದ್ದೀವಿ. ಆ್ಯಂಡ್ ಒಂದು ವರ್ಷ ಐ ಥಿಂಕ್ ಅಕ್ಷಯ ತೃತೀಯ ಟೈಮಲ್ಲಿ ವೀರುಗೆ ಡೈಲಿ ವೇರ್ ಚೈನ್ ತೊಗೊಂಡಿದ್ದೆ. ಒಂದು ಸತಿ ಬೆಳ್ಳಿ ಐಟಮ್ ಏನಾದ್ರು ತೊಗೊಂಡೆ, ಒಂದೊಂದು ಸತಿ ಬರೀ ರೇಷನ್ ತರಿಸಿದ್ವಿ. ಸೊ ಈ ಥರ ನಾವೇನು ತುಂಬ ಫಾಲೋ ಮಾಡ್ತೀವಿ ಅಂತಲೂ ಇಲ್ಲ. ಬಟ್ ಒಂದೊಂದು ಸತಿ ತೊಗೊಂಬರೋಣ ಅಂತ ಆ ಟೈಮ್ಗೆ ಏನಾದ್ರು ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಟಿರ್ತೀವಲ್ಲ. ಸೊ ಅವತ್ತಿನ ದಿನ ತಂದರೆ ಚೆನ್ನಾಗಿರುತ್ತೆ, ನೆನಪಿಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಅಷ್ಟೇ. ಸೊ ನೀವು ಏನು ತಂದ್ರಿ ಅಂತ ಹೇಳಿ. ಒಬ್ರೊಬ್ರು ಮಣ್ಣಿನ ಮಡಿಕೆ ತೊಗೊಂಡಿರ್ತಾರೆ, ಒಂದಷ್ಟು ಜನ ಒಂದಷ್ಟು ಹೇಳ್ದಂಗೆ ರೇಷನ್ ಐಟಮ್ನ ತಂದಿರ್ತಾರೆ, ಬಟ್ಟೆಗಳು ತೊಗೊಂಡಿರ್ತಾರೆ. ಸೊ ಡಿಪೆಂಡ್. ಒಂದಷ್ಟು ಜನ ಏನು ತೊಗೊಂಡೆ ಅದನ್ನು ನಮ್ಮದೇ ಇರೋರು ಇರ್ತಾರೆ. ಸೊ ಇಟ್ಸ್ ಓಕೆ, ಒಬ್ರೊಬ್ರು ಫಾಲೋ ಮಾಡ್ತಾರೆ, ಫಾಲೋ ಮಾಡಲ್ಲ. ಹಿಂಗೆ ನೋಡಿ ಇವ್ರು ತೊಗೊಂಡಿದ್ದಾರೆ ನಾವು ಹಿಂಗೆ ತೊಗೋಬೇಕು ಅನ್ನೋದೆಲ್ಲ ಏನಿಲ್ಲ, ನಿಮ್ಮ ಇಷ್ಟ. ನಿಮಗೆ ಏನು ಅನಿಸುತ್ತೆ, ಏನು ತೊಗೋಬೇಕು ಅನಿಸುತ್ತೆ. ಆ್ಯಂಡ್ ಅವಾಗ ಎಷ್ಟು ನಮ್ಮ ಕೈಯಲ್ಲಿ ಬಜೆಟ್ ಇರುತ್ತೆ ಅದು ನೋಡಿ ತೊಗೊಬೋದು. ಸೊ ಹೀಗೆ ನೀವು ಏನು ಫಾಲೋ ಮಾಡ್ತೀರಾ, ಫಾಲೋ ಮಾಡಲ್ವಾ, ಇಲ್ಲ ಏನು ತೊಗೊಂಡ್ರಿ ಏನು ತೊಗೊಂಡಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ನೋಡ್ತೀನಿ, ನನಗೂ ಕೂಡ ನಿಮ್ಮೆಲ್ಲರ ಏನೇನು ತೊಗೊಂಡಿದ್ದೀರಾ ಅಂತ ತಿಳ್ಕೊಳ್ಳೋ ಆಸೆ ಇದೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಮಗು ಹಿಡ್ಕೊಂಡು ಏನೇ ಕೆಲಸ ಮಾಡ್ತೀನಿ ಅಂದರೂ ಸ್ವಲ್ಪ ಕಷ್ಟನೇ, ಹಿಂದಿಂದನೇ ನಿಂತಿರ್ತಾರೆ. ಅವನು ಏನಂದರೆ, ನಾನು ಡ್ರೈ ಫ್ರೂಟ್ಸ್ ತಂದು ದೇವ್ರ ಮನೇಲಿ ಇಟ್ಟೆ ದೇವ್ರಿಗೆ. ಸೊ ಆ ಡ್ರೈ ಫ್ರೂಟ್ಸಲ್ಲಿ ಅವನಿಗೆ ಪಿಸ್ತಾ ಸಖತ್ ಇಷ್ಟ. ಪಿಸ್ತಾ ಇಟ್ಟಿದ್ದೀನ ಅಂತ ಹುಡುಕ್ತಾ ಇದ್ದ. ನಾನು ಪಿಸ್ತಾ ಇಟ್ಟಿರಲಿಲ್ಲ. ಆಮೇಲೆ ದ್ರಾಕ್ಷಿ ಇದೆಯಾ ಅಂತ ಹುಡುಕ್ತಾ ಇದ್ದ. ಸೊ ಹಂಗೂ ಕೇಳಿ ಇಳಿಸ್ಕೊಂಡ. ಸರಿ ಮಗು ಅಲ್ವಾ,
ಅವನು ದೇವ್ರ ಸಾಮಾನೇ, ಸೊ ಅವ್ನು ತಿಂದ್ರೇನು ಅಂದ್ಬಿಟ್ಟು ಅವನಿಗೂ ಕೂಡ ಕೊಟ್ಟೆ. ಅವನಿಗೆ ಬಟ್ಲಿಗೆ ಹಾಕ್ಕೊಟ್ಟಾಗ ತಿನ್ನಲ್ಲ. ಸೊ ಈ ಥರ ಚೇಷ್ಟೆಗಳೆಲ್ಲ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಹಂಗೂ ಹಿಂಗೂ 3 ಜನ ಸೇರಿಕೊಂಡು ಪೂಜೆ ಮಾಡಿದ್ವಿ. ನಂಗೆ ಈ ಥರ ಏನಾದ್ರು ಪೂಜೆ ಮಾಡ್ತೀನಿ ಹಿಂಗೇನಾದರೂ ಅಂದರೆ ಬೆಳಿಗ್ಗೆ ಬೇಗ ಎದ್ಬಿಡೋದು, ಎಲ್ಲ ಬೇಗ ಕೆಲಸಗಳು ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ನನಗೆ ಆ ಥರ ಇಂಟ್ರೆಸ್ಟ್ ಜಾಸ್ತಿ. ಆ್ಯಂಡ್ ಹಾಗೆ ಕುಂಕುಮ ಇಟ್ಟು ವೀರು ಕುಂಕುಮ ಇಡ್ತಾಯಿದ್ದೆ. ಅವ್ನ ಕಣ್ಣಿಗೆಲ್ಲ ಬಿದ್ದೋಗ್ಬಿಡ್ತು. ಅವ್ನು ಕತ್ತೆತ್ತ ಮೇಲೆ ಅಂದರೆ ಹಿಂಗೆ ಅಳ್ಳಾಡಿಸ್ಬಿಟ್ಟ. ಕೂದಲು ಒಂಚೂರು ಕೂದಲು ಬೇರೆ ಅವನಿಗೆ ಬೇಗ ಬಂದುಬಿಟ್ಟಿದೆ. ಲಾಸ್ಟ್ ಟೈಮು ಸ್ವಲ್ಪ ಶಾರ್ಟ್ ಮಾಡಿಸ್ಬೇಕಿತ್ತು, ಅಷ್ಟೊಂದು ಶಾರ್ಟ್ ಮಾಡಿಸ್ಲಿಲ್ಲ. ಸ್ವಲ್ಪ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿಸೋಣ ಅಂದ್ಕೊಂಡು, ಬಟ್ ಅದು ಸ್ವಲ್ಪ ಬೇಗನೆ ಬೆಳೆದ್ಬಿಟ್ಟಿದೆ. ಸುನಿ ಅದೇ ಅಂತ ಇದ್ರು ಸಮ್ಮರಲ್ಲಿ ಇಷ್ಟೊಂದು ಕೂದಲು ಬಿಡಬಾರ್ದು, ಕಟ್ ಮಾಡಿಸ್ಬಿಡೋಣ ಅಂತ. ಮೇ ಬಿ ನೆಕ್ಸ್ಟ್ ವೀಕ್ ಹಂಗೆ ಇನ್ನೊಂದು ಸ್ವಲ್ಪ ಫುಲ್ ಶಾರ್ಟ್ ಮಾಡಿಸ್ಬಿಡ್ತೀನಿ. ಅವನಿಗೂ ಇರಿಟೇಷನ್ ಥರ ಆಗಬಾರ್ದಲ್ವಾ, ಸುಮ್ಮನೆ ಏನಕ್ಕೆ ಹಿಂಸೆ ಕೊಡೋದು, ಆರಾಮಾಗಿರಲಿ ಅಂತ. ಹಿಂದೆ ಎಲ್ಲ ತುಂಬಾ ಬೆಳೆದ್ಬಿಟ್ಟಿದೆ, ನೋಡ್ಬೋದು ನೋಡಿ ಎಷ್ಟು ಉದ್ದ ಮೊದಲನೇ ಬಿಟ್ಟಾಗಲೇ ನಾವು ಜಾಸ್ತಿ ಬಿಡಿಸ್ಬಿಟ್ಟಿದ್ವಿ. ಸೊ ಇವಾಗ ಇನ್ನೂ ಒಂಥರ ಜಾಸ್ತಿ ಸೆಕೆಗೆ ನಮಗೆ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಇನ್ನು ಮಗುಗೆ ಕೇಳಬೇಕಾ, ಅವನು ಸ್ವಲ್ಪ ಸೆಕೆಪಾಟಿನೇ, ಅವನು ಜಾಸ್ತಿ ಸ್ವೆಟ್ ಆಗ್ತಾ ಇರ್ತಾನೆ. ಸೊ ಹಿಂಗೆ ಆಯಿತು, ಹೆಂಗೋ ಒಂದು ಸಿಂಪಲ್ಲಾಗಿ ನಮ್ಮ ಮನೇಲಿ ಪೂಜೆ. ನನಗೆ ಅವ್ನಿಗೆ ವೆಟ್ ವೈಪ್ಸಲ್ಲಿ ಒರೆಸೋಣ ಅಂತ ಆ ಕುಂಕುಮ ಕಣ್ಣು ಬಿದ್ದೋಗಿತ್ತು, ಅವ್ನು ಅದನ್ನೇ ಇದು ಮಾಡ್ತಾಯಿದ್ದ. ಸೊ ಹಾಗಾಗಿ ಸ್ವಲ್ಪ ಸೈಡಲ್ಲೆಲ್ಲ ಒರೆಸ್ಬಿಡೋಣ ಅಂದ್ಬಿಟ್ಟು ಒಂದು ವೆಟ್ ವೈಪ್ಸ್ ತಂದು ಒರೆಸ್ತಾ ಇದ್ದೆ. ಆ್ಯಂಡ್ ಸುನಿ ಮನೆ ಒಳಗಡೆ ಎಲ್ಲ ಕಡೆ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿಕೊಂಡು ಬರ್ತಾಯಿದ್ರು. ನಾವು ಯೂಶ್ವಲಿ ಏನು ಗೊತ್ತಾ, ಈ ಥರ 3 ಜನ ನಿಂತ್ಕೊಂಡು ಪೂಜೆ ಮಾಡ್ತೀವಿ. ಇದು ಒಂಥರ ನಾವು ಮಾಡ್ಕೊಂಬಂದಿರೋ ರೂಢಿ. ಅಂದರೆ ಎಲ್ಲೋ ತುಂಬ ಕಮ್ಮಿ ನಾನು ಒಬ್ಬಳೇ ಮಾಡೋದು, ಇಲ್ಲ ನಾನು ವೀರು ಮಾಡ್ತೀವಿ, ಇಲ್ಲ ನಾನು ಸುನಿ ವೀರು 3 ಜನನೂ ಪೂಜೆ ಮಾಡ್ತೀವಿ. ಅದೊಂಥರ ಕ್ಯೂಟಾಗಿ ಚೆನ್ನಾಗಿರುತ್ತೆ. ನಾವು ಆವಾಗಿಂದ ರೂಢಿ ಮಾಡ್ಕೊಂಬಂದಿರೋ. ಮುಂಚೆನೂ ಅಷ್ಟೇ ನಾನು ಸುನಿ ಇಬ್ಬರು ಮಾಡ್ತಾಯಿದ್ವಿ. ಇವಾಗ ಈ ಪುಟಾಣಿ ಒಬ್ಬ ಆ್ಯಡ್ ಆಗಿದ್ದಾನೆ. ಇವನು ನಾನೇ ಕಡ್ಡಿ ಹಿಡ್ಕೋಬೇಕು, ನಾನೇ ಗಂಟೆ ಓಡಿಸ್ಬೇಕು, ಅವ್ನು ಜಾಸ್ತಿ ನಾನು ಕಡ್ಡಿ ಹಿಡ್ಕೋತೀನಿ ಅಂತ ಇದು ಮಾಡ್ತಾನೆ. ನಂಗೆ ಭಯ, ಸುಟ್ಕೊಂಡು ಇಟ್ಕೊಂಡ್ಬಿಟ್ರೆ ಅದು ಮಾರ್ಕ್ ಆಗಿಬಿಡುತ್ತೆ ಅನ್ನೋ ಒಂಥರ ಭಯ ನನಗೆ. ಹಾಗೂ ಹಿಂಗೂ ಹೇಗೋ ಆಯಿತು. ನಿಮ್ಮ ಮನೇಲೆಲ್ಲ ಹೇಗೆ ಮಾಡಿದ್ರಿ ಅಂತ ಆವಾಗಲೇ ಹೇಳಿದ್ನಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಅಂತ. ಸೊ ಮಿಸ್ ಮಾಡಿಬಿಡಿ, ಕಮೆಂಟ್ ಮಾಡಿ ಆಯಿತಾ. ವೀರುದು ಹೇಗಿದೆ ಕಡ ಅಂತ ನಾನು ಫುಲ್ಲು ಡೀಟೇಲಾಗಿ ತೋರಿಸ್ತೀನಿ. ತುಂಬ ಜನ ಕೇಳ್ತೀರಾ ಆಬ್ವಿಯಸ್ಲಿ ಡಿಸೈನ್ ಹೇಗಿದೆ ಏನು ಅಂತ. ಸೊ ನಿಮಗೆ ನಾನು ತೋರಿಸ್ತೀನಿ. ಸೊ ನೀವು ಕೂಡ ಒಂದು ಫೋಟೋ ಏನಾದ್ರು ತೊಗೊಂಡು ರೆಫರೆನ್ಸ್ಗೆ ಈ ಥರ ನೀವು ಕೂಡ ಮಾಡಿಸ್ಕೊಬೋದು. ಲಾಸ್ಟ್ ಟೈಮ್ ನಾನು ಅಡ್ಜಸ್ಟಬಲ್ ಬ್ಯಾಂಗಲ್ ಥರ ಮಾಡಿಸ್ಕೊಂಡಿದ್ದೆ. ಅದೇನಾಯಿತು ಅಂದರೆ ಶೇಪೆಲ್ಲ ಹಾಳಾಯಿತು ಆ್ಯಂಡ್ ಸಿಬ್ರು ಬಂದ್ಬಿಟ್ಟಿತ್ತು. ಅದರಿಂದ ವೀರು ಮೂಗತ್ರ ಮತ್ತು ಕಿವಿ ಹತ್ರ ಎಲ್ಲ ತರ್ಚ್ಬಿಟ್ಟಿತ್ತು. ಅವನು ಮಗು ಗೊತ್ತಲ್ವ, ಕಣ್ಣು ಕಿವಿ ಎಲ್ಲ ಉಜ್ಕೊಳ್ಳುವಾಗ ಅದ್ರ ಸಿಬ್ರಿಂದ ಉಜ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಚೇಂಜ್ ಮಾಡಿದ್ವಿ ಅಷ್ಟೇ. ಸೊ ತೊಗೊಳ್ಳುವಾಗೆ ಒಂದು ಈ ಥರ ಡಿಸೈನ್ನ ತೊಗೊಳ್ಳಿ. ತುಂಬ ಈ ಥರ ಅಡ್ಜಸ್ಟ್ಮೆಂಟ್ ತೊಗೊತೀನಿ. ನಾವು 2 ಸತಿ ತಪ್ಪು ಮಾಡಿದ್ದೀನಿ. ಸೊ ಇದು 3ನೇ ಸತಿ ತಿತ್ಕೊಂಡಿರೋದು. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಾ ಇದ್ದರೆ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅವ್ನು ನೆನಪಿಗೆ ಅಂದ್ಬಿಟ್ಟು ಅವ್ನ ಹೆಸರು ಅದ್ರ ಪಕ್ಕ ಒಂದು ಪುಟಾಣಿ ಹಾರ್ಟ್ ಕೂಡ ಹಾಕ್ಸಿದ್ದೀನಿ. ನಾನು ಫೋಕಸ್ ಮಾಡಲಿ ಅಂತ ಎಷ್ಟು ನೋಡ್ತಾ ಇದ್ದೆ, ಬಟ್ ಅದು ಫೋಕಸ್ ಆಗ್ತಾಯಿರಲಿಲ್ಲ. ಆ್ಯಂಡ್ ಈಗ ತೋರಿಸ್ತೀನಿ ನೋಡಿ, ಅವನ ಹೆಸ್ರನ್ನ ಬರ್ಸಿದ್ದೀನಿ ಕ್ಯಾಪ್ಸಲ್ಲಿ. ಒಂದು ಹಾರ್ಟ್ ಇದೆ. ಆ್ಯಂಡ್ ಆ ಬ್ಯಾಂಗಲ್ಗೆ ಒಂಥರ ಟೆಕ್ಸ್ಚರ್ ಥರ ಆ್ಯಡ್ ಮಾಡಿದ್ದಾರೆ. ಅಂದರೆ ಫುಲ್ ಪ್ಲೇನ್ ಇರೋದಕ್ಕಿಂತ ಒಂಥರ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಟ್ ವೆಯ್ಟ್ ಬಂದ್ಬಿಟ್ಟು 12.230 ಗ್ರಾಮ್ ಇದೆ. ನಾನು 12 ಮಾಡಿ ಅಂತ ಹೇಳಿದೆ ಯೂಶ್ವಲಿ, ಅಂದರೆ 12 ಅರೌಂಡ್ ಮಾಡಿ ಅಂತ. ಆ್ಯಂಡ್ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಅಲ್ವಾ. ಸೊ 12 to 30 ಆಯಿತು. ಆ್ಯಂಡ್ ಈಗೇನು ಗೊತ್ತಾ, ಗೋಲ್ಡ್ ರೇಟ್, ಮೇಕಿಂಗ್ ಚಾರ್ಜ್ ಎಲ್ಲ ಜಾಸ್ತಿ, ಬಟ್ ಏನು ಮಾಡೋಕ್ಕಾಗಲ್ಲ. ಅವ್ನ ಕೈಲಿ ಇರಲಿ, ಆ ನೆನಪು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಬಳೆ ನಾನು ಹೇಳಿದ್ದು ಎಕ್ಸ್ಪ್ಯಾಂಡ್ ಮಾಡ್ಬೋದು ನೀವು. ಅಂದರೆ ಅವ್ನು ಇನ್ನೂ 1 ವರ್ಷ 2 ವರ್ಷ ಆದಮೇಲೆ ಒಂಚೂರು ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಬೋದು, ಆವಾಗಲೇ ಹೇಳ್ದಂಗೆ. ಆ್ಯಂಡ್ ಅದಕ್ಕೆಲ್ಲ ಏನು ಅಡಿಷ್ನಲ್ ಚಾರ್ಜಸ್ ತೊಗೊಳ್ಳಲ್ಲ ಈ ಥರ ನೀವು ಮಾಡಿಸ್ಕೊಂಡ್ರೆ. ಸೊ ನಿಮಗೆ ವರ್ತ್ ಆಗುತ್ತೆ. ಮಾತಾಡ್ಕೊಳ್ಳಿ ಫಸ್ಟೇ ಅವ್ರ ಹತ್ರ. ಸೊ ಈ ಥರ ಮಾಡಿಸ್ಕೊತೀನಿ, ಬಟ್ ನೀವು ಎಕ್ಸ್ಪೆಂಡ್ ಮಾಡಿಕೊಡ್ಬೇಕು ಅದನ್ನು. ಅವಾಗೇನು ಅಡಿಷ್ನಲ್ ಚಾರ್ಜಸ್ ಕೇಳಬಾರ್ದು ಅಂತಲ್ಲ, ಮಾತಾಡ್ಕೊಳ್ಳಿ. ನೀವು ರೆಗ್ಯುಲರಾಗಿ ಹೋಗೋರಾಗಿದ್ದರೆ ಖಂಡಿತ ಅವ್ರೇನು ಆ ಥರ ಚಿಕ್ಕ ಪುಟ್ಟದಕ್ಕೆಲ್ಲ ಏನು ಚಾರ್ಜಸ್ ತೊಗೊಳ್ಳೋದಿಲ್ಲ. ಸೊ ಮಾತಾಡಿಕೊಂಡು ನೀವು ಕೂಡ ತೊಗೊಳ್ಳಿ. ಆ್ಯಂಡ್ ಇಯರ್ ಪಿಯರ್ಸಿಂಗ್ ಹೇಗಿತ್ತು ಅಂತ ಹೇಳಿ. ತುಂಬ ಜನ ರೀಲ್ಸಲ್ಲಿ ಕೂಡ ಇಷ್ಟಪಟ್ಟರೆ ತುಂಬ ಚೆನ್ನಾಗಿದೆ. ಪರ್ಸ್ನಲ್ ಆಗಿ ಕೂಡ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾಯಿದ್ರಿ. ನಾನು ಸ್ವಲ್ಪ ಉಲ್ಟಾಕ್ಬಿಟ್ಟೆ, ಹೆಸರು ಒಂದಿತ್ತಲ್ಲ ಅದನ್ನು ಆ ಕಡೆ ತಿರ್ಗಿಸಾಕ್ಬಿಟ್ಟಿದ್ದೆ. ಸೊ ಮತ್ತೆ ತೆಗೆದ್ಬಿಟ್ಟು ಹಾಕೋಕ್ಕೋದೆ. ಅವನು ಡ್ರೈ ಫ್ರೂಟ್ಸ್ ಕೇಳ್ತಾಯಿದ್ದ. ಹಂಗೆ ಒಂದು ದ್ರಾಕ್ಷಿ ಹಾಕ್ಬಿಟ್ಟು ಅವನ ಕೈಗೆ ಸರಿಯಾಗಿ ಬಳೆ ಹಾಕ್ತೆ. ಆ್ಯಂಡ್ ನೋಡ್ಬೋದು ತುಂಬ ಲೂಸು ತೊಗೊಬಾರ್ದು. ಇವಾಗ ಯಾರು ಹಿಂಗೆ ಸುಮ್ಮನೆ ಮುಟ್ಟುವಾಗ ಬಿಚ್ಕೊಂಬಿಡೋ ಥರನೂ ಇರಬಾರ್ದು.
ಆ್ಯಂಡ್ ಕರೆಕ್ಟಾಗಿ ಫಿಟ್ ಆಗೋ ಥರದ್ದೇ ನಾನು ಅವನಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ಈಸಿಯಾಗಿ ಕೈಯಿಂದ ಏನು ಬರೋದಿಲ್ಲ, ಕರೆಕ್ಟಾಗಿ ಫಿಟ್ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು, ತುಂಬ ಸಣ್ಣಕ್ಕೆ ಆ್ಯಂಡ್ ಸ್ಲೀಕ್ ಡಿಸೈನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಹೇಳಿ ಹೇಗಿದೆ, ನಿಮಗೆ ಇಷ್ಟ ಆಯಿತಾ ಡಿಸೈನ್ ಅಂತ. ನಾನು ಹೇಳೋದಕ್ಕಿಂತ ನೀವು ಹೇಳಿದ್ರೆ ನನಗೆ ಕೂಡ ಖುಷಿಯಾಗುತ್ತೆ. ಸೊ ಮುಗೀತು ನಮ್ಮ ಅಕ್ಷಯ ತೃತೀಯದ ಒಂದು ಸಿಂಪಲ್ ಸೆಲೆಬ್ರೇಷನ್. ಆ್ಯಂಡ್ ಬನ್ನಿ ಈಗ ಏನಾದರೂ ಅಡುಗೆ ಮಾಡೋಣ, ಚೆನ್ನಾಗಿ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ಗಸಗಸೆ ಪಾಯಸ ಏನಾದ್ರೂ ಸೊ ಮಾಡ್ತೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ನೋಡಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆ, ಇವತ್ತು ಅಕ್ಷಯ ತೃತೀಯ ಅಂದ್ಬಿಟ್ಟು ಸುಮ್ಮನೆ ಮನೆಯದು ವಡೆ ಮಾಡಿದೆ ಆ್ಯಂಡ್ ಗಸಗಸೆ ಪಾಯಸ ಕೂಡ ಮಾಡಿದ್ದೀನಿ. ಇದು ರೈಸು, ಇದು ನುಗ್ಗೆಕಾಯಿ ಸಾಂಬಾರು ಮಾಡಿ ಎಷ್ಟೊತ್ತಾಯ್ತು ಇಟ್ಟು. ಹೆಂಗಿದೆ ಪಾಯಸ? ಹಾಂ, ಸ್ವೀಟ್ ಎಲ್ಲ ಕರೆಕ್ಟ್ ಇದೆಯಾ? ಚೆನ್ನಾಯ್ತಪ್ಪ ವಡೆ? ಪಾಯಸ ಇನ್ನೂ ಕೊಡ್ತೀರಪ್ಪ ಬಿಸಿ ಅಂತ ಏನಾ? ನಾನು ನಿಜ ಮಾಡ್ದೆ, ನಾನು ಸ್ವಲ್ಪ ಹೊತ್ತು ನಿಜ ಮಾಡಿ ಎದ್ದೀವಿ. ಇವರು ಮುತ್ತು ಕೊಡು, ಹೆಂಗೆ ಕೊಡೋದು? ಕೊಡು ಕಳ್ಳ ಕೊಡು. ಹ್ಞೂ, ಏನದು ಏನದು ಏನದು? ಅದಕ್ಕೆ ಹೇಳಿ ಟಿವಿಗೆಲ್ಲ ಹೊಡೆದಾಕ್ಬಿಡ್ತಾನೆ ಅಂತ ನೀವು ಮನೆ ಒಳಗೆ ಆಡಿಸ್ಕೊಂಡು. ಹೆಂಗಂತ ನೋಡು. ಡೈಪರ್ ರಾಜ, ಡೈಪರ್ ಆಗೋಯ್ತು ಲಾಸ್ಟ್. ಆ್ಯಂಡ್ ಎಲ್ಲ ಆಯಿತು ತಿನ್ಕೊಂಡು ಇವಾಗ ನಾವು ಪಾರ್ಕಿಗೆ ಬಂದಿದ್ದೀವಿ. ವೀರು ತಾತ ಬಂದಿತ್ತಲ್ಲ ಹೋಗೋಣ ಅಂತ ಕರಿತಾ ಇದ್ದ. ಸೊ ನಾನು ನಮ್ಮ ಅಪ್ಪ ಮತ್ತು ವೀರು 3 ಜನ ಪಾರ್ಕಿಗೆ ಬಂದಿದ್ವಿ. ಆ್ಯಂಡ್ ಇದು ನಮ್ಮ ಮನೆ ನಿಯರ್ ಬೈಯೇ ಬರುತ್ತೆ. ಸೊ ಸುಮ್ಮನೆ ಬಂದಿದ್ವಿ. ಇಲ್ಲೂ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಆ್ಯಂಡ್ ಖುಷಿ ಆಯಿತು. ತುಂಬ ದಿನವೇ ಆಗಿತ್ತು ಈ ಥರ ಬಂದು. ನಾವು ಅಪ್ಪನೂ ಬಂದಿದ್ರು ಅಂದ್ಬಿಟ್ಟು ಕರ್ಕೊಂಬಂದ್ವಿ. ನಾವು ಅಪ್ಪನೇ ಆಟ ಆಡಿಸ್ತಾಯಿತ್ತು ವೀರೂನ. ಆ್ಯಂಡ್ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ತುಂಬ ಜನ ಇರ್ತಾರೆ ಎಲ್ಲೇ ಹೋದರು. ಅದರಲ್ಲೂ ಈ ಥರ ಪಾರ್ಕೆಲ್ಲ ಹೋದ್ರಂತೂ ಪಾಪ ಮಕ್ಕಳನ್ನ ಮನೇಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸಖತ್ ಕಷ್ಟ. ಸೊ ಎಲ್ಲರೂ ಕರ್ಕೊಂಬಂದಿದ್ರು. ಆ್ಯಂಡ್ ಇವನು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ, ಎಂಜಾಯ್ ಮಾಡ್ದ. ಆ್ಯಂಡ್ ನಾವು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದುಬಿಟ್ವಿ. ಸಂಜೆ ಒಂದು 5:36 ಆಗ್ತಿದ್ದಂಗೆ ಸೊಳ್ಳೆ ಆಗಿಬಿಡುತ್ತೆ. ಅದರಲ್ಲೂ ಈ ಥರ ಪಾರ್ಕಲ್ಲೆಲ್ಲ ಕಚ್ಚಿಬಿಡುತ್ತೆ, ಮಾರ್ಕ್ಗಳಾಗ್ಬಿಡುತ್ತೆ. ಸೊ ಹಾಗಾಗಿ ಕತ್ಲೆ ಆದಮೇಲೆ ಇರಬಾರ್ದು, ಕತ್ಲೆ ಆಗ್ತಿದೆ ಅನ್ನುವಾಗಲೇ ಬಂದುಬಿಡ್ಬೇಕು. ಸೊ ಹಂಗೆ ಆಟ ಆಡಿಕೊಂಡು ಚೆನ್ನಾಗೆ ಬಂದರು. ತಾತನ ಜೊತೆ ಚೆನ್ನಾಗಿ ಆಟ ಆಡ್ತಾಯಿದ್ದ. ಅವನು ತುಂಬ ದಿನ ಆಗಿತ್ತು ಪಾರ್ಕ್ ಅಂತ ಕೇಳ್ತಾ ಇರ್ತಾನೆ. ಆ್ಯಂಡ್ ಇವಾಗ ಎಷ್ಟೊಂದು ನ್ಯೂ ವರ್ಡ್ಸ್ ಎಲ್ಲ ಮಾತಾಡ್ತಾನಲ್ವ. ಸೊ ಹಾಗಾಗಿ ಆ್ಯಂಡ್ ನೀವು ಕೂಡ ಅವನ ಬಗ್ಗೆನೇ ರಿಲೇಟೆಡಾಗಿ ಎಷ್ಟೊಂದು ವೀಡಿಯೋಸ್ ಮಾಡಿ ಅಂತ ಹೇಳ್ತೀರಾ. ಟ್ರೈ ಮಾಡ್ತೀನಿ ಕಮ್ಮಿಂಗ್ ವ್ಲಾಗ್ಸಲ್ಲಿ, ಆಯಿತಾ? ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬರಲ್ಲ, ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.